ಹರಿಹರ ಪಂಚಮಸಾಲಿ ಪೀಠದಲ್ಲಿ ತಾರಕಕ್ಕೇರ್ತಾ ಇದೆ ಕದನ. ವಚನಾನಂದ ಶ್ರೀಗಳ ವಿರುದ್ಧವಾಗಿ ಮಠದ ಟ್ರಸ್ಟಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹರಿಹರ ಪಂಚಮಸಾಲಿ ಪೀಠದಲ್ಲಿ ತಾರಕಕ್ಕೇರ್ತಾ ಇದೆ ಕದನ. ವಚನಾನಂದ ಶ್ರೀಗಳ ವಿರುದ್ಧ ಮಠದ ಟ್ರಸ್ಟಿಗಳು ಆಕ್ರೋಶ ಹೊರಹಾಕಿದ್ದಾರೆ. ವಚನಾನಂದ ಶ್ರೀ ಬೆಂಬಲಿಗರು ವರ್ಸಸ್ ಟ್ರಸ್ಟಿಗಳ ಬೆಂಬಲಿಗರ ನಡುವೆ ವಾಗ್ವಾದ ಆಗ್ತಾ ಇದೆ. ಪಂಚಮಸಾಲಿ ಪೀಠದಲ್ಲಿ ಕೈ ಮೀರುವಂತಹ ಹಂತಕ್ಕೆ ಬಂದು ನಿಂತಿದೆ ಪರಿಸ್ಥಿತಿ. ಮಠದಲ್ಲಿ ಭಾರಿ ಹೈಡ್ರಾಮಾ ಆಗ್ತಾ ಇದೆ. ಇಬ್ಬರ ನಡುವಿನ ಬೆಂಬಲಿಗರು ಏನಿದ್ದಾರೆ, ಶ್ರೀಗಳು ಜೊತೆಗೆ ಟ್ರಸ್ಟಿಗಳ ಬೆಂಬಲಿಗರ ನಡುವೆ ಭಾರಿ ಹೈಡ್ರಾಮವೇ ಆಗ್ತಾ ಇದೆ. ಮಠದಲ್ಲಿ ತಳ್ಳಾಟ ನೂಕಾಟ ಆಗ್ತಾ ಇದೆ, ಪ್ರತಿಭಟನೆ ಆಗ್ತಾ ಇದೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಮಠದಲ್ಲಿನ ಎರಡು ಗುಂಪುಗಳ ಜೈಕಾರ ಕೇಳಿ ಬರ್ತಾ ಇದೆ, ಘೋಷಣೆಗಳನ್ನ ಹಾಕ್ತಾ ಇದ್ದಾರೆ. ಸ್ವಾಮೀಜಿಯ ಎದುರೇ ಎರಡು ಬಣಗಳ ನಡುವೆ ಎಷ್ಟರ ಮಟ್ಟಿಗೆ ಇವತ್ತಿನ ತಳ್ಳಾಟ ನೂಕಾಟ ಅಂತಂದ್ರೆ 11 ಗಂಟೆಗೆ ಇಬ್ರು ಕೂಡ ಸೇರ್ಬೇಕು ಅನ್ನುವಂತಹ ನಿರ್ಣಯವನ್ನ ಮಾಡ್ತಾರೆ. ಲೆಕ್ಕ ಕೊಡಿ ಅಭಿಯಾನವನ್ನ 11 ಗಂಟೆಗೆ ಅಂತ ಹೇಳಿ ರೂಪಿಸ್ಕೊಳ್ತಾರೆ. ಅದೇ ರೀತಿಯಾಗಿ ಇಬ್ರು ಕೂಡ ಸೇರಬೇಕು, ಲೆಕ್ಕ ಕೇಳಿದ್ರಿ ಅಲ್ವಾ, ಲೆಕ್ಕವನ್ನ ಕೊಡ್ತೀವಿ ಅಂತ ಹೇಳಿ ಟ್ರಸ್ಟಿಗಳು ಕೂಡ 2008ರಿಂದ ಆದಂತಹ ವಿಚಾರಗಳನ್ನೆಲ್ಲ ಇಟ್ಟುಕೊಂಡು ಲೆಕ್ಕ ಸಮೇತವಾಗಿ ಬರ್ತೀವಿ ಅಂತ ಹೇಳಿದ್ರು. ಅದರಂತೆ ಲೆಕ್ಕ ಕೊಡಿ ಅಭಿಯಾನದಲ್ಲಿ ಪಾಲ್ಗೊಂಡಿದ್ರು, ಶ್ರೀಗಳು ಕೂಡ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಇಬ್ಬರ ಬೆಂಬಲಿಗರ ನಡುವೆ ತಳ್ಳಾಟ ನೂಕಾಟ ಆಗಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಇಬ್ರು ಕೂಡ ಸ್ವಾಮೀಜಿ ಪರವಾಗಿ ಅವರ ಅಭಿಮಾನಿಗಳು ಅಥವಾ ಅವರ ಭಕ್ತರು ಜೈಘೋಷ ಕೂಗ್ತಾ ಇದ್ದಾರೆ. ಟ್ರಸ್ಟಿಗಳ ಪರವಾಗಿ ಅವರ ಅಭಿಮಾನಿಗಳು, ಭಕ್ತಾದಿಗಳು, ಬೆಂಬಲಿಗರು ಜೈಘೋಷವನ್ನ ಕೂಗ್ತಾ ಇದ್ದಾರೆ. ಜೊತೆಗೆ ಅಪೋಸಿಟ್ ಟೀಮ್ ಏನಿತ್ತು, ಸೊ ವಿರುದ್ಧವಾಗಿ ಘೋಷಣೆಗಳನ್ನ ಕೂಡ ಕೂಗ್ತಾ ಇರುವಂತಹ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರಿ. ತಾರಕಕ್ಕೇರ್ಬಿಟ್ಟಿತ್ತು ಇಬ್ಬರ ನಡುವಿನ ಬೆಂಬಲಿಗರ ಈ ಒಂದು ತಳ್ಳಾಟ ನೂಕಾಟ. ಮಠದಲ್ಲಿ ಭಾರಿ ಹೈಡ್ರಾಮಾ ಆಗ್ಬಿಟ್ಟಿದೆ. ಮಠದಲ್ಲಿ ಇಲ್ಲಿಯವರೆಗೂ ಕೂಡ ಬಹಳ ಶಾಂತವಾಗಿತ್ತು ಮಠ. ಇಲ್ಲಿಯವರೆಗೂ ಕೂಡ ಯಾವಾಗ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಲಾಯಿತು, ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಆ ಶಾಂತ ವಾತಾವರಣ ಏನಿದೆ ಅದಕ್ಕೆ ತದ್ವಿರುದ್ಧವಾಗಿದೆ. ಶ್ರೀಗಳನ್ನ ಹೊರ ಹಾಕಬೇಕು ಅಂತ ಹೇಳಿ ಟ್ರಸ್ಟಿಗಳ ನಿರ್ಣಯ ಆದ್ರೆ, ಅಥವಾ ಟ್ರಸ್ಟಿಗಳನ್ನ ಬೆಂಬಲ ಮಾಡುವವರ ನಿರ್ಣಯವಾದ್ರೆ, ಸ್ವಾಮೀಜಿಯವರು ನಾವು ಹೊರಗಡೆ ಹೋಗೋದಿಲ್ಲ, ಲೆಕ್ಕ ಕೊಡಿ, ನಮ್ಗೆ ನಾವೇನ್ ತಪ್ಪು ಮಾಡಿದ್ದೇವೆ, ಲೆಕ್ಕ ಕೊಡಿ, ನಮ್ಮ ವಿರುದ್ಧ ಆರೋಪ ಮಾಡ್ತಾ ಇದ್ದೀರಲ್ವಾ, ಅದಕ್ಕೆ ಲೆಕ್ಕ ಕೊಡಿ ಅಂತ ಹೇಳಿದ್ರು. ಎಸ್, ಇವತ್ತು ಲೆಕ್ಕ ಕೊಡಿ ಅಭಿಯಾನವನ್ನ ಕೂಡ ಮಾಡಲಾಯಿತು. ಬೆಳಗ್ಗೆ 11 ಗಂಟೆಯಿಂದಲೂ ಕೂಡ ಇದೇ ರೀತಿಯಾದಂತಹ ಉದ್ವಿಗ್ನ ಸ್ಥಿತಿ ಈಗ ನಿರ್ಮಾಣ ಆಗಿದೆ. ಸೊ ಹೊರಗೆ ಹಾಕಲೇಬೇಕು ಅಂತ ಹೇಳಿ ಈಗಾಗಲೇ ಟ್ರಸ್ಟಿಗಳು ನಿರ್ಣಯವನ್ನ ಕೂಡ ಮಾಡಿದ್ದಾರೆ. ನಾವು ಹೋಗಲ್ಲ ಅಂತ ಹೇಳಿ ಬಿಗಿ ಪಟ್ಟನ್ನ ಶ್ರೀಗಳು ಹಿಡಿತಾ ಇದ್ದಾರೆ. ಸೊ ಇದರ ನಡುವೆ ಈಗಾಗಲೇ ಭಕ್ತರು ಗೊಂದಲಕ್ಕೆ ಒಳಗಾಗಿದ್ದಾರೆ. ಏನಾಗ್ತಾ ಇದೆ ಮಠದಲ್ಲಿ? ಇಲ್ಲಿಯವರೆಗೂ ಇದ್ದಂತಹ ಹರಿಹರ ಪಂಚಮಸಾಲಿ ಮಠದಲ್ಲಿ ಲೆಕ್ಕ ಕೊಡಿ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ವಚನಾನಂದ ಶ್ರೀ ಹಾಗೂ ಭಕ್ತರ ನಡುವೆ ತೀವ್ರ ವಾಗ್ವಾದ ಆಗ್ತಾ ಇದೆ. ಏರು ಧ್ವನಿಯಲ್ಲೇ ಬೈದಾಡಿಕೊಳ್ತಾ ಇದ್ದಾರೆ ಶ್ರೀಗಳು ಹಾಗೂ ಭಕ್ತರು. ಪಂಚಮಸಾಲಿ ಪೀಠದ ದಾಸೋಹ ಕೇಂದ್ರದಲ್ಲಿ ಗದ್ದಲ ಉಂಟಾಗಿದೆ. ಮಠವನ್ನ ಸರಿಯಾದಂತಹ ದಾರಿಯಲ್ಲಿ ನಡೆಸಿಲ್ಲ ಅಂತ ಗಲಾಟೆ ಆಗಿದೆ. ಏರು ಧ್ವನಿಯಲ್ಲಿ ಎಲ್ಲ ಮಾಡಿದ್ದು ನಾವೇ ಅಂತ ಹೇಳಿ ಶ್ರೀಗಳು ಹೇಳ್ತಾ ಇದ್ದಾರೆ. ಹೌದು, ನಾವು ಮಠವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿ ಒಂದು ಕಡೆ ಈಗಾಗಲೇ ಶ್ರೀಗಳು ಹೇಳ್ತಾ ಇದ್ದಾರೆ. ಇಲ್ಲ, ನೀವು ಸರಿಯಾಗಿ ನಡೆಸ್ಕೊಂಡು ಹೋಗಿಲ್ಲ ಅಂತ ಹೇಳಿ ಆವಾಜ್ ಆಗ್ತಾ ಇದ್ದಾರೆ. ಇನ್ನು ನೀನು 1 ರೂಪಾಯಿ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಸ್ವಾಮೀಜಿ ಅವರು ಮಾತನಾಡ್ತಾ ಇದ್ದಾರೆ, ಆವಾಜನ ಆಗ್ತಾ ಇದ್ದಾರೆ. ಮೊದಲೇ ಹೇಳಿದಂತೆ ಟ್ರಸ್ಟಿಗಳು ಇದೀಗ ಲೆಕ್ಕವನ್ನ ಕೊಡೋಕೆ ಬಂದಿದ್ದಾರೆ. ತಾವು ಯಾಕೆ ಹೋಗ್ತಿಲ್ಲ, ಹೀಗೆ ಸಾಕಷ್ಟು ಪ್ರಶ್ನೆಗಳು. ಈಗ ವಾಗ್ವಾದ ಎಷ್ಟರ ಮಟ್ಟಿಗೆ ಹೋಗಿದೆ ಅಂತಂದ್ರೆ ದೊಡ್ಡ ಮಟ್ಟಕ್ಕೆ ಇದು ತಿರ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಲೆಕ್ಕ ಕೊಡ್ಲಿಕ್ಕೆ ಅಂತ ಹೇಳಿ ಬಂದಿದ್ದಾರೆ ಈಗಾಗಲೇ ಟ್ರಸ್ಟಿಗಳು. ಏನೇನು ಲೆಕ್ಕ ಅಂತ ಹೇಳಿ ಎಲ್ಲ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಮಠ ಬಿಟ್ಟು ಹೋಗಲ್ಲ ಅಂತ ಹೇಳಿ ಶ್ರೀಗಳು ಪಟ್ಟು ಹಿಡಿದುಕೋತಿದ್ದಾರೆ. ಹೋಗಲ್ಲ ನಾನು ಮಠ ಬಿಟ್ಟು, ಯಾಕೆ ಹೋಗ್ಬೇಕು ನಾನು? ಟ್ರಸ್ಟ್ನವರು ಏನ್ ಹೇಳ್ತಾ ಇದ್ದಾರೆ, ಟ್ರಸ್ಟಿಗಳು ಹೋಗ್ಲೇಬೇಕು ನೀವು ಮಠ ಬಿಟ್ಟು. ಹರಿಹರ ಪೀಠದಲ್ಲಿ ಪವರ್ ಟಿವಿಗೆ ವಚನಾನಂದ ಶ್ರೀಗಳು ಹೇಳಿಕೆ ಕೊಡ್ತಾ ಇದ್ದಾರೆ. 18 ವರ್ಷಗಳಿಂದ ಇಲ್ಲಿ ಸಾಕಷ್ಟು ಲೂಟಿ ಹೊಡೆದಿದ್ದಾರೆ. ಭಕ್ತರಿಗೆ ಎಲ್ಲ ಗೊತ್ತಾಗಿದೆ, ಹೀಗಾಗಿ ಇದೆಲ್ಲ ನಡೀತಾ ಇದೆ. ಅವರ ಹುಚ್ಚಾಟದಿಂದ ಅವರೇ ಉಚ್ಚಾಟನೆಯಾಗಿದ್ದಾರೆ ಅಂತ ಹೇಳಿ ಟ್ರಸ್ಟಿಗಳು ಹೇಳ್ತಾ ಇರುವಂಥದ್ದು. ನಾವು ಹೋಗಲ್ಲ ಅಂತ ಹೇಳಿ ಹೇಳ್ತಾ ಇರುವಂಥದ್ದು ಪವರ್ ಟಿವಿಗೆ ವಚನಾನಂದ ಶ್ರೀಗಳು. ಈಗ ಜಾಗ ಖಾಲಿ ಮಾಡಲಿ ಅಂತ ಹೇಳಿ ಎಲ್ಲ ಗೊತ್ತಾಗಿದೆ. ಇಲ್ಲಿವರೆಗೂ ಕೂಡ ಏನೇನು ಆಗಿದೆ ಎಲ್ಲ ಕೂಡ ನಮಗೆ ಗೊತ್ತಾಗಿದೆ. ಲೆಕ್ಕ ಎಲ್ಲ ಸಿಕ್ಕಿದೆ ನಮಗೆ. ಸೊ ಲೆಕ್ಕ ತೋರಿಸ್ಲಿಕ್ಕೆ ನಾವು ರೆಡಿ ಇದ್ದೀವಿ.
ಹೋಗ್ಲಿ ಈಗಲಾದರೂ ಇಲ್ಲಿವರೆಗೂ ಕೂಡ ಉಚ್ಚಾಟನೆ ಏನು ಮಾಡಿದ್ವಿ, ಅದಾದಂತಹ ನಂತರವಾಗಿಯೂ ಮಠದಲ್ಲೇ ಕೂತ್ಕೊಂಡ್ರು. ಬಸವ ಜಯಂತಿಯನ್ನು ಕೂಡ ಮಾಡಿದ್ರು, ಕಳೆದ 8 ವರ್ಷಗಳಿಂದ ಮಾಡಿರಲಿಲ್ಲ, ಈಗ ಮಾಡ್ತಾ ಇದ್ದಾರೆ. ಸೊ ಬಿಟ್ಟು ಹೋಗಿ ಅಂತಂದ್ರೆ ಹೋಗ್ತಾ ಇಲ್ಲ, ನಾಚಿಕೆ ಮಾನ ಮರ್ಯಾದೆ ಇವ್ರಿಗಿಲ್ಲ, ಹೀಗಂತ ಟ್ರಸ್ಟಿಗಳು ಕೂಡ ಆರೋಪವನ್ನ ಮಾಡಿದ್ರು. ಅದಾದಂತಹ ಬೆನ್ನಲ್ಲೇ ಈಗ ಲೆಕ್ಕ ಕೊಡಿ ಏನು ಅನ್ನುವಂತಹ ಅಭಿಯಾನವನ್ನು ಕೂಡ ಮಾಡಲಾಯಿತು. ಅದಂತೆ ಲೆಕ್ಕ ಕೊಡ್ಲಿಕ್ಕೆ ಟ್ರಸ್ಟಿಗಳು ಕೂಡ ಮುಂದಾಗ್ತಾರೆ. ನಾವು ಹೋಗಲ್ಲ ಅಂತ ಹೇಳಿ ಶ್ರೀಗಳು ಪವರ್ ಟಿವಿಗೆ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಲೆಕ್ಕಪತ್ರದ ಬಗ್ಗೆ ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಅದಕ್ಕೊಂದು ಪುಸ್ತಕ ಮಾಡಬೇಕು. ಇದು ತರಾತುರ್ಲಿ ಬಂದು ಕಳ್ರಾಗ ಬಂದು ಕಳ್ರಂಗೆ ಲೆಕ್ಕ ಕೊಟ್ಟು ಹೋಗೋದಲ್ಲ. ಇದು ಕೃಷ್ಣ ಲೆಕ್ಕ ಕೊಟ್ಟು ಅಕೌಂಟ್ ಮೇಲೆ ಬಂದದನ್ನ ಅಷ್ಟು ತೋರಿಸೋದಲ್ಲ. ಭಕ್ತರು ಅನ್ಅಕೌಂಟೆಡ್ ಕೋಟಿ ಕೋಟಿ ಹಣ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಕೊಡ್ಬೇಕಲ್ವಾ. ಇಲ್ಲಿ ನಾವಲ್ಲ, ನಾವು ಇನ್ನೂ ಸ್ವಾಮಿಗಳು ಅವಕ್ಕಿಂತ ಪೂರ್ವದಲ್ಲಿ ನಾವು ಸನ್ಯಾಸವೇ ಸ್ವೀಕಾರ ಮಾಡಿರ್ಲಿಲ್ಲ. ಅಂತ ಸಮಾಜವನ್ನು ಕಟ್ಟಿದಂತ ಹಿರಿಯರಿದ್ದಾರೆ, ನಮ್ಮ ನಂದಿಗಳಿ ಆಲಪುರ ಇದ್ದಾರೆ, ಅವ್ರಿಗೆ ಗೊತ್ತಿದೆ ಲೆಕ್ಕ ಯಾವುದು ಅಂತಂದು. ಅವರು ಕೂಡ ತನು ಮನ ಧನದ ಮೂಲಕ ಸಮಾಜವನ್ನ ಕಟ್ಟಿದ್ದಾರೆ. ಹಾಗಾಗಿ ಈ ಲೆಕ್ಕವನ್ನು ಯಾರು ಒಪ್ಪಂಗಿಲ್ಲ. ಒಂದು ಪುಸ್ತಕವನ್ನ ಮಾಡಬೇಕು. ಪುಸ್ತಕದಲ್ಲಿ ಪ್ರತಿಯೊಂದನು ಯಾರು ಅಕ್ಕಿ ಕೊಟ್ರು, ಯಾರು ಜೋಳ ಕೊಟ್ರು, ಯಾರು ಬೆಳ್ಳಿ ಕೊಟ್ರು, ಯಾರು ಬಂಗಾರ ಕೊಟ್ರು, ಯಾರು ದುಡ್ಡು ಕೊಟ್ರು, ಎಷ್ಟು ದುಡ್ಡು ಕೊಟ್ರು, ಈ ಮಠವನ್ನ ಕಟ್ಲಿಕ್ಕೆ ಮಣ್ಣು ಕೊಟ್ಟರೆ, ಮರಳು ಕೊಟ್ಟರೆ, ಕಬ್ಬಿಣ ಕೊಟ್ಟರೆ, ಇಟ್ಟಂಗಿ ಕೊಟ್ಟರೆ, ಅದೆಲ್ಲ ಲೆಕ್ಕ ಕೊಡ್ಬೇಕಲ್ಲ, ಪಾರದರ್ಶಕವಾಗಿ ಇರ್ಬೇಕಲ್ವಾ. ಅದೆಲ್ಲ ಸ್ವಹ ಮಾಡ್ಕೊಂಡು ಈಗ ತಮ್ಮ ಅಕೌಂಟ್ ನಲ್ಲಿ ಬಂದದನ್ನ ಮಾತ್ರ ತಮ್ಗೆ ಹೆಂಗ್ ಬೇಕು ತೋರ್ಸಕ್ಕ ಯಾರು ಒಪ್ಬೇಕಿದು? ಇದು ಬಟ್ಟೆ ವ್ಯಾಪಾರ ಮಾಡಿದಂಗಲ್ಲಪ್ಪ. ಇದು 10ಕ್ಕೆ 11 ಮಾಡಿ ತೋರ್ಸೋದಲ್ಲ ಅಂತ ನಮ್ಮ ಅಜ್ಜಾರ್ ಹೇಳ್ಯಾರ. ನಮ್ಮ ಡಾಕ್ಟರ್ ಮಹಾಂತ ಅಜ್ಜಾರ ಒಂದು ಡೈರಿ ಬರ್ದಾರ. ಇವ್ರದ ಪುರಾಣವನ್ನೆಲ್ಲ ಬಿಚ್ಚಿಟ್ಟಾರ. ಅವಾಗನ 2011 ಇಸ್ವಿಯಲ್ಲಿ ಎಷ್ಟೆಷ್ಟು ದುಡ್ಡು ಹೊಡೆದ್ರು, ಸಮಾಜ ಕೊಟ್ಟಂತ ದುಡ್ಡು ಬ್ಯಾಂಕ್ ನಲ್ಲಿ ಅದು ತನ್ನ ದುಡ್ಡು ಅಂತ ಹೇಳ್ಕೊಂಡು ಅದ್ರ ಬಂದಂತ ಬಡ್ಡಿ ಹಣ ತನ್ನ ಹಣ ಅಂತೇಳಿ ಕೊಚ್ಕೋತಾ ಇರೋದು ಹೇಳಿದ್ದಾರೆ. ಇದು ಲೆಕ್ಕಪತ್ರದ ಬಗ್ಗೆ ಹೇಗ್ ಕೊಡಬೇಕು. ಲೆಕ್ಕ ಕೊಡುವ ಅಭಿಯಾನಕ್ಕೆ ಬಂದಿಲ್ಲ ವಚನಾನಂದ ಶ್ರೀಗಳು. ಅಭಿಯಾನಕ್ಕೆ ವ್ಯಂಗ್ಯವಾಡಿದ್ದಾರೆ ಉಚ್ಚಾಟಿತ ವಚನಾನಂದ ಶ್ರೀಗಳು. ಕೃಷ್ಣ ಲೆಕ್ಕ ಅಂತ ಹೇಳಿ ಹೇಳಿದ್ದಾರೆ. ಲೆಕ್ಕದ ಬಗ್ಗೆ ಒಂದು ಪುಸ್ತಕ ಮಾಡಿ ಎಲ್ರಿಗೂ ಕೂಡ ಹಂಚಬೇಕು. ತರಾತುರಿಯಲ್ಲಿ ಕಳ್ಳರಂತೆ ಬಂದು ಲೆಕ್ಕ ಕೊಟ್ಟು ಹೋಗೋದಲ್ಲ. ಅಕೌಂಟ್ನಲ್ಲಿ ಬಂದಿರೋದು ರಾಮನ ಲೆಕ್ಕ, ಕೃಷ್ಣನ ಲೆಕ್ಕ ಅಲ್ಲ. ಭಕ್ತರು ಕೋಟ್ಯಾಂತರ ರೂಪಾಯಿ ಹಣವನ್ನ ನೀಡಿದ್ದಾರೆ, ಲೆಕ್ಕ ಕೊಡಿ, ಪಾರದರ್ಶಕ ಲೆಕ್ಕವನ್ನ ಕೊಡಬೇಕು. ಇದು ಬಟ್ಟೆ ವ್ಯಾಪಾರವಲ್ಲ. ಪಂಚಮಸಾಲಿ ಪೀಠದ ಪ್ರಧಾನ ಧರ್ಮದರ್ಶಿ ವಿ.ಸಿ. ಉಮಾಪತಿ ಹರಿಹರ ಪಂಚಮಸಾಲಿ ಪೀಠದಲ್ಲಿ ವಚನಾನಂದ ಶ್ರೀ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇದು ತರಾತುರಿಯಲ್ಲಿ ಮಾಡಿದಂತಹ ಲೆಕ್ಕ ಅಲ್ಲ. ಇದು ಕೃಷ್ಣನ್ ಲೆಕ್ಕ, ಇದು ರಾಮನ್ ಲೆಕ್ಕ ಅಲ್ಲ. ಇದು ತರಾತುರಿಯಲ್ಲಿ ಮಾಡಿದ್ದಾರೆ ಲೆಕ್ಕನ. ಸೊ ಪ್ರಾರಂಭದಿಂದಲೂ ಕೂಡ ಜೋಳ ಕೊಟ್ಟಿದ್ದಾರೆ, ಅಕ್ಕಿ ಕೊಟ್ಟಿದ್ದಾರೆ. ಸೊ ಒಂದೊಂದು ಕಾಳಿನ ಲೆಕ್ಕ ಕೂಡ ಇರಬೇಕು. ಏನೇನು ಕೊಟ್ಟಿದ್ದಾರೆ, ಬೆಳ್ಳಿ ಬಂಗಾರ ಇಟ್ಟಿಗೆಯಿಂದ ಕೂಡ ಕೊಟ್ಟಿದ್ದಾರೆ. ಎಲ್ಲದರ ಲೆಕ್ಕ ಬೇಕು. 10ಕ್ಕೆ 11 ಹೇಳುವಂಥದ್ದಲ್ಲ. ಈಗಾಗಲೇ ಧರ್ಮದರ್ಶಿಗಳು ಏನಿದ್ದಾರೆ, ಟ್ರಸ್ಟಿ ಅವ್ರು ಏನಿದ್ದಾರೆ, ಅವರ ಬೆಂಬಲಿಗರು, ಜೊತೆಗೆ ಸ್ವಾಮೀಜಿ ಅವರ ಬೆಂಬಲಿಗರು ಏನಿದ್ದಾರೆ, ಶ್ರೀಗಳ ಬೆಂಬಲಿಗರು ಇಬ್ರು ಕೂಡ ಒಬ್ರಿಗೊಬ್ರು ವಿರುದ್ಧವಾಗಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಅವರ ಪರವಾದಂತಹ ನಾಯಕರು ಏನಿದ್ದಾರೆ ಅಥವಾ ಟ್ರಸ್ಟಿ ಪರವಾಗಿ ಘೋಷಣೆಗಳನ್ನ ಕೂಗುವಂಥದ್ದು, ಜೊತೆಗೆ ವಿರುದ್ಧದ ವ್ಯಕ್ತಿ ಏನಿದ್ದಾರೆ ಶ್ರೀಗಳ ವಿರುದ್ಧವಾಗಿ ಈ ಕಡೆ ಟ್ರಸ್ಟಿಗಳ ಬೆಂಬಲಿಗರು ವಿರೋಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದಾರೆ. ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಇವತ್ತು ಲೆಕ್ಕ ಕೊಡಿ ಅಭಿಯಾನ ಏನಿದೆ ಅದು ವಾಗ್ವಾದಕ್ಕೆ ತಿರುಗಿಕೊಂಡಿರುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ.
ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್. ಎಸ್ ಮಧು, ಏನಾಗ್ತಾ ಇದೆ ಮಠದ ಮುಂಭಾಗದಲ್ಲಿ, ಏನಾಗ್ತಾ ಇದೆ? ಲೆಕ್ಕ ಕೊಡಿ ಅಭಿಯಾನ ಈಗಾಗಲೇ ಆರಂಭ ಆಗಿದೆ, ಜೊತೆಗೆ ದೃಶ್ಯಾವಳಿಯನ್ನೇ ಗಮನಿಸ್ತಾ ಇದ್ದೀವಿ. ಸೊ ಲೆಕ್ಕ ಕೊಡ್ತಾ ಇದ್ದಾರೆ, ಲೆಕ್ಕ ತಗೊಳ್ಬೇಕು, ಏನಾಗ್ತಾ ಇದೆ ಮಾತುಕತೆಯನ್ನ ನಡೆಸಬೇಕು. ಆದ್ರೆ ಇದು ತೀವ್ರ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಹೀಗೆ ಆದ್ರೆ ಭಕ್ತರ ಕತೆ ಏನು? ಅವರು ಕೂಡ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದೀರಿ, ಅವ್ರಿಗಾದ್ರೂ ಗೊತ್ತಾಗ್ಬೇಕಲ್ವಾ ಈ ವಿಚಾರಗಳೆಲ್ಲ? ಏನಿದೆ ಮಾಹಿತಿ? ಪ್ರಮುಖವಾಗಿ ಒಂದ್ ಕಡೆ ಲೆಕ್ಕ ಈಗ ಟ್ರಸ್ಟ್ ಅವರು ಲೆಕ್ಕ ಕೊಡ್ತಿದ್ದಾರೆ, ಇನ್ನೊಂದ್ ಕಡೆ ಈ ಲೆಕ್ಕವನ್ನ ಈ ಒಂದು ಕಳ್ಳ ಲೆಕ್ಕವನ್ನ ನಾವು ಒಪ್ಪೋದಿಲ್ಲ ಅಂತೇಳಿ ಸ್ವಾಮೀಜಿ ಬೆಂಬಲಿಗರು ಹೇಳ್ತಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಮಠದ ಸುತ್ತ ಒಂದು ಏನು ಒಂದು ವಾತಾವರಣ ತಾರಕಕ್ಕೆ ಏರ್ತಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಪೊಲೀಸ್ ಬಿಗ ಬಂದೋಬಸ್ತ್ ಕೂಡ ಏರ್ಪಾಡು ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಇವರು ಕಳ್ಳ ಲೆಕ್ಕವನ್ನ ನಾವು ಒಪ್ಪೋದಿಲ್ಲ ಅಂತೇಳಿ ಮಠದ ಯಾರೋ ಒಂದು ಹೇಳಿಕೆ ನೀಡ್ತಕ್ಕಂಥದ್ದು. ಈ ನೆಲೆಯಲ್ಲಿ ನೀವು ನೋಡ್ಬೋದು, ಒಂದು ಕಡೆ ಏನು ಪ್ರಸ್ತುತಿಯಿಂದ ಒಂದು ಲೆಕ್ಕ ಕೊಡುವ ಒಂದು ಅಭಿಯಾನವನ್ನು ಮಾಡ್ತಿದ್ರೆ, ಇನ್ನೊಂದು ಕಡೆ ಈ ಒಂದು ಲೆಕ್ಕವನ್ನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ, ಏನಂದ್ರೆ ಇದು ಒಂದು ಕಳ್ಳ ಲೆಕ್ಕ ಅಂತ ಹೇಳಿ ಈ ಒಂದು ಮಠದ ಭಕ್ತರು ಹೇಳ್ತಕ್ಕಂಥದ್ದು. ನಮ್ ಜೊತೆ ಮಾತಾಡ್ಲಿಕ್ಕೆ ರಾಣೆಬೆನ್ನೂರಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಇವತ್ತು ಕೊಡ್ತಕ್ಕಂತ ಲೆಕ್ಕವನ್ನ ಸಮಾಜ ಒಪ್ಪಿಲ್ಲ. ಅವರು ತರಾತುರಿಯಲ್ಲಿ ಲೆಕ್ಕವನ್ನ ತಂದಿದ್ದಾರೆ. ಅವರು ತರಾತುರಿಯಲ್ಲಿ ಲೆಕ್ಕವನ್ನ ತಂದಿರ್ತಕ್ಕಂಥದ್ದು ಅದನ್ನ ಸಮಾಜ ಒಪ್ಪೋದಿಲ್ಲ. ಸಮಾಜ ಒಪ್ಪಬೇಕಾದ್ರೆ ಇಡೀ ರಾಜ್ಯದ ಜನತೆ ₹1 ಕೊಟ್ಟಿರ್ಬೋದು, ಕೋಟಿ ಕೊಟ್ಟಿರ್ಬೋದು, ಲಕ್ಷ ಕೊಟ್ಟಿರ್ಬೋದು, ಅಷ್ಟು ಬರ್ಬೇಕು ಸಮಾಜದಲ್ಲಿ. ಕೊಟ್ಟರೆ ಸಮಾಜದ ಮುಂದೆ, ಇಡೀ ರಾಜ್ಯದ ಸಮಾಜದ ನಮ್ದು ವಿನಂತಿ. ಇವತ್ತು ಅವರು ತರಾತುರಿಯಲ್ಲಿ ಅವ್ರಿಗೆ ಬೇಕಾದ ಜನ ಕರ್ಕೊಂಡ್ ಲೆಕ್ಕ ಕೊಡ್ತಾರೆ, ಅದನ್ನ ನಾವು ಒಪ್ತಾ ಇಲ್ಲ. ಅದಕ್ಕೆ ಇದು ಲೆಕ್ಕ ಒಪ್ಪೋದಿಲ್ಲ. ನಾವು ಒಂದ್ ಕಡೆ ಕೊಡಬಾರ್ದು, ಒಪ್ಪಲ್ಲ. ನಾವು ಲೆಕ್ಕ ಒಪ್ಪೋದಿಲ್ಲ. ಒಂದಲ್ಲ ಮೂರು ಏನಿಲ್ಲ ಸರ್. ಒಂದು ನಾವೆಲ್ಲ ಬಹಳ ಪ್ರಾಮಾಣಿಕವಾದೀವಿ. ನಾವು ಏನೋ ಬಡ ಪಂಚಾಯತಿ ಬೆವರು ಸೂರ್ಸಿ ಹೋಗಿರ್ತಕ್ಕಂಥದ್ದು ಹಣ, ಅದನ್ನ ಮೋದಿ ಹೊಡೆದಾರೆ. ಕರೆಕ್ಟ್ ಲೆಕ್ಕ ಕೊಡ್ತೀನಿ. ಅವ್ರು ಏನ್ ಹೇಳ್ತಾರೆ, ಅಕೌಂಟ್ ನಾಗ ಕೊಡ್ತೇವೆ ಅಂತಾರೆ. ಸರ್ಕಾರದ ಲೆಕ್ಕ ಅಕೌಂಟ್ ನಾಗ ಕೊಡ್ತೇವೆ ಸರ್ಕಾರದ ಅಂತ, ಅದನ್ನ ಒಪ್ಪಲ್ಲ ನಾವು. ನಾವು ಕೇಳ್ತಾ ಇರೋದು ಭಕ್ತರು ಕ್ಯಾಶ್ ರೂಪದಲ್ಲಿ ಕೊಟ್ಟಿದ್ದಾರೆ. ಸರ್ ಈಗ 10,000 20,000 ರೈತ ಚೆಕ್ ಕೊಡಕ್ಕಾಗತ್ತಾ? ಕೊಡಕ್ಕಾಗಲ್ಲ. ಆ ಲೆಕ್ಕ ನಾವು ಕೇಳ್ತಾ ಇದ್ದೇವೆ ಸರ್. ಅನ್ಅಕೌಂಟ್ ಬಂದಿರ್ತಕ್ಕಂಥದ್ದು ಎಷ್ಟು 2008ರಿಂದ ಇಲ್ಲಿ ಎಷ್ಟು ಬಂದಿರೋ ಅದನ್ನ ಲೆಕ್ಕ ಕೊಡ್ರಿ. ಅವ್ರು ಅದನ್ನ ಕೊಡಕ್ತಾ ಇಲ್ಲ. ಅವ್ರಿಗೆ ಬೇಕಾದಂಗೆ ಅಡಿಟ್ ಮಾಡ್ಕೊಂಡ್ ಬಂದ್ರೆ ಅದನ್ನ ನಾವು ಒಪ್ಪಲ್ಲ. ಸಂಘರ್ಷ ಇಲ್ಲ. ನಾವು ವಚನಾನಂದ ಶ್ರೀಗಳು ಅವ್ರ ಮೇಲೆ ಯಾವ್ದು ಗುರುತವಾದಂತ ಆಪಾದನೆ ಇಲ್ಲ. ಅವ್ರನ್ನ ಉಚ್ಚಾಟನೆ ಮಾಡಿದ್ ಮೊದಲು ತಪ್ಪು. ಅವ್ರನ್ನ ಮಾಡಬಾರ್ದಿತ್ತು. ಅವ್ರಿಗೆ ಪವರ್ಸ್ ಇಲ್ಲ, ಅಧಿಕಾರ ಇಲ್ಲ. ಉಚ್ಚಾಟನೆ ಮಾಡಿ ಅಂತ ಹೇಳ್ತಾರೆ, ಅವ್ರಿಗೆ ಅಧಿಕಾರ ಇಲ್ಲ. ಅಧಿಕಾರ ಇರೋದು ಸಂಘಕ್ಕೆ. ಸಂಘ ನಿನ್ನೆ ಅವ್ರನ್ನ ಉಚ್ಚಾಟನೆ ಮಾಡಿದೆ. ಇವತ್ತು ನಾವು ಸ್ವಾಮೀಜಿ ಅವರು ಒಳ್ಳೆ ಗುರುಗಳವರು, ಅವ್ರನ್ನ ಉಚ್ಚಾಟನೆ ಮಾಡಿರ್ತಕ್ಕಂಥ ತಪ್ಪು ನಿರ್ಧಾರ. ಅದು ನಿಮಗೆ ಅಧಿಕಾರನೂ ಇಲ್ಲ ಅಂತ ಹೇಳಿ ನಾವೆಲ್ಲ ಇಡೀ ಸಮಾಜ ತೀರ್ಮಾನ ಮಾಡಿದ್ವಿ. ಯಾರೋ 12 ಜನ ಹೇಳಿದ್ರೆ ಹೊರಗೆ ಹೋಗ್ತಾರೆ.